ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ನಾನಿವತ್ತು ನಿಮಗೆ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಏನಪ್ಪ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿದ್ದೀರಿ? ಏನಾದ್ರು ಫಂಕ್ಷನ್ಸ್ ಅಥವಾ ಏನಾದ್ರು ಇನ್ವೈಟ್ ಮಾಡೋಕ್ಕ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ನಮ್ಮ ಮನೆಗೆ ಬಂದಿರೋ ಇನ್ವಿಟೇಷನ್ಸ್ ಕಾರ್ಡ್ನ ಮದುವೆ ಆಗೋರ್ಗೂ ಇಟ್ಕೊತೀವಿ, ಆಮೇಲೆ ನಾವು ಡಸ್ಟ್ಬಿನ್ಗೆ ಬಿಸಾಕ್ಬಿಡ್ತೀವಿ ಅಲ್ವಾ. ಸೊ ಇಷ್ಟು ಚೆನ್ನಾಗಿರೋದು ನೋಡಿ, ಈ ಥರ ಗಣೇಶ ಇರೋದು, ಡಿಸೈನ್ ಇರೋದು, ಒಳ್ಳೊಳ್ಳೆ ಕಾರ್ಡ್ಸ್ಗಳನ್ನ ಮನೆಗೆ ಇನ್ವಿಟೇಷನ್ ಕಾರ್ಡ್ ಬಂದಾಗ ಅದನ್ನು ಬಿಸಾಕೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ, ಹಂಗೆ ಒಂದೇ ಕಡೆ ಸ್ಟೋರ್ ಮಾಡ್ಕೊಂಡು ಇಟ್ಟಿರ್ತೀವಲ್ಲ. ಸೊ ಅದ್ರ ಬದಲು ಇದನ್ನೇ ಯೂಸ್ ಮಾಡಿಕೊಂಡು ನಾವು ಎನ್ವೆಲಪ್ ಕಾರ್ಡು, ಅಂದರೆ ಇವಾಗ ಮದುವೆ ಫಂಕ್ಷನ್ಗಳಿರ್ಬೋದು ಅಥವಾ ಎನಿ ಫಂಕ್ಷನ್ಸ್ಗೆ ಹೋದಾಗ ನಾವು ಮುಯಿ ಮಾಡೋದಕ್ಕೆ ಡೈರೆಕ್ಟ್ ಹಿಂಗೆ ದುಡ್ಡು ಕೊಡೋಕ್ಕಾಗಲ್ಲ ಅಲ್ವಾ. ಆವಾಗ ನಾವು ಎನ್ವೆಲಪ್ ಕಾರ್ಡ್ನ ಅದರೊಳಗಡೆ ದುಡ್ಡು ಹಾಕಿ ಕೊಡ್ತೀವಿ. ಅಂದರೆ ಇಲ್ಲಿ ನಾನು ₹1 ₹2 ಉಳಿಸ್ಬೇಕು ಅಂತ ಹಾಗೆ ಹೇಳ್ತಿಲ್ಲ, ಬಟ್ ಇರೋದ್ರಲ್ಲೇ ಇಷ್ಟು ಚೆನ್ನಾಗಿರೋ ಇನ್ವಿಟೇಷನ್ ಕಾರ್ಡ್ ನಮ್ಮಲ್ಲೇ ಇರಬೇಕಾದ್ರೆ ಅದನ್ನೇ ಯಾಕೆ ಔಟ್ಸೈಡಿಂದ ತೊಗೊಳ್ಳೋದು. ಅದನ್ನೇ ನಾವು ಈಸಿಯಾಗಿ ಒಂದು 15ರಿಂದ 20 ನಿಮಿಷದೊಳಗಡೆ ಮನೆಯಲ್ಲೇ ಮಾಡ್ಕೋಬೋದು. ನಿಮಗೆ ಫಸ್ಟು ಒಂದು ನೋಡ್ಕೊಳ್ಳೋವರೆಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅನಿಸುತ್ತೆ, ಬಟ್ ನೀವು ಒಂದು 2-3 ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಐಡಿಯಾ ಬರುತ್ತೆ. ನೀವೇ ಮನೇಲಿ ಈ ಥರ ಎನ್ವೆಲಪ್ ಕಾರ್ಡ್ನ ಮಾಡ್ಕೊಬಿಡ್ಬೋದು, ಇನ್ವಿಟೇಷನ್ ಕಾರ್ಡ್ನ ಯೂಸ್ ಮಾಡಿಕೊಂಡು. ಸೊ ಹಾಗಿದ್ರೆ ನೋಡಿ, ಇಲ್ಲೆಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಅದೇ ರೀತಿ ನಿಮಗೆ ಇಲ್ಲಿ ನಾನು ಡ್ರಾ ಮಾಡಿ ಯಾವುದ್ಯಾವುದನ್ನು ಎಷ್ಟೆಷ್ಟು ತೊಗೊಂಡ್ರೆ ನಿಮಗೆ ಎನ್ವೆಲಪ್ ಕಾರ್ಡು ನೀಟಾಗಿ ಬರುತ್ತೆ ಅಂತ ಸೊ ಇವತ್ತಿನ ವೀಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಏನೇನು ಬೇಕು ಅಂತ ನೋಡ್ತಾ ಹೋಗೋದಾದರೆ, ನಾನಿಲ್ಲಿ ಒಂದು 3 ಕಾರ್ಡನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಕೇಲ್ ಬೇಕು, ನಿಮಗೆ ಎಷ್ಟೆಷ್ಟು ಸೆಂಟಿಮೀಟ್ರ್ ಬೇಕು ಅಂತ. ನಾನು ಸೀಸರ್ ತೊಗೊಂಡಿದ್ದೀನಿ, ಒಂದು ಪೆನ್ಸಿಲ್ ತೊಗೊಂಡಿದ್ದೀನಿ, ಮತ್ತು ಒಂದು ಗಮ್ ಬೇಕಾಗುತ್ತೆ, ಒಂದು ಪೇಪರ್ನೆಲ್ಲ ಗಮ್ ಮಾಡೋದಕ್ಕೆ. ಇಷ್ಟರಲ್ಲೇ ನಾನು ಒಂದು 10ರಿಂದ 15 ನಿಮಿಷ ಅಷ್ಟು ಆಗುತ್ತೆ, ಬಟ್ ಈಸಿಯಾಗಿ ಮಾಡ್ಕೋಬೋದು. ಸೊ ನೀವು ನಿಮ್ಮ ಮನೇಲಿ ನೀವು ಇನ್ವಿಟೇಷನ್ಸ್ ಕಾರ್ಡ್ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಳಿಗೂ ಕೂಡ ಹೇಳ್ಕೊಡಿ, ಖುಷಿಯಾಗಿ ಏನು ಕ್ರಿಯೇಟಿವಿಟಿ ಮಾಡಿದ್ವು ಅಂತ ಖುಷಿಯಾಗಿ ಕಲ್ತ್ಕೊತಾರೆ. ಸೊ ಹಾಗಿದ್ರೆ ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಇವಾಗ ನಾನು ಇನ್ವಿಟೇಷನ್ ಕಾರ್ಡ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಳಭಾಗನ ಪ್ರಿಂಟ್ ಇರುತ್ತಲ್ಲ ಅದನ್ನು ತೆಗೆದು ಔಟ್ಸೈಡು ಪ್ಲೈನ್ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಂಡು, ನಾನು ಅದರಲ್ಲಿ ಅರ್ಧ ಭಾಗನ ತೊಗೊಂಡು, ಒಂದು ಇನ್ವಿಟೇಷನ್ ಕಾರ್ಡಲ್ಲಿ 2 ಎನ್ವಲಪ್ನ ಮಾಡ್ಕೋಬೋದು. ಅದರಲ್ಲಿ ನಾನು ಅರ್ಧ ಭಾಗನ ತೊಗೊಂಡು ಕ್ರಮವಾಗಿ 4 ಸೆಂಟಿಮೀಟರ್, 8 ಸೆಂಟಿಮೀಟರ್, 7 ಸೆಂಟಿಮೀಟರ್ ಹೀಗೆ ಒಂದು ಮಾರ್ಕ್ ಮಾಡಿಕೊಂಡು ಅಡ್ಡಡ್ಡವಾಗಿ ಲೈನ್ನ ಹೇಳ್ಕೊತಾ ಇದ್ದೀನಿ. ನಿಮಗೆ ಅಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗ್ತಿರ್ಬೋದು, ಅಡ್ಡಡ್ಡವಾಗಿ 4 ಸೆಂಟಿಮೀಟರ್, 8 ಸೆಂಟಿಮೀಟರ್, 7 ಸೆಂಟಿಮೀಟರ್ ಹೀಗೆ ಕ್ರಮವಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನೀವು ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ತುಂಬಾ ಈಸಿ ಇದೆ. ನಿಮ್ಗೆ ಒಂದು ಮಾಡಿದ್ರ ಮೇಲೆ ಆಟೋಮೆಟಿಕ್ಕಾಗಿ ಐಡಿಯಾ ಬಂದುಬಿಡುತ್ತೆ. ನಿಮಗೆ ಅಲ್ಲಿ ಗೊತ್ತಾಗಲಿ ಅಂತ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. 4 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಅಂತ. ಅಲ್ಲಿ ಮೇಲೆ ಅಡ್ಡಡ್ಡವಾಗಿ 16 ಸೆಂಟಿಮೀಟರ್ ಕಾಮನ್ನಾಗಿ ನಾನು ಆಫ್ ತೊಗೊಂಡಿರೋದ್ರಿಂದ ಅಷ್ಟಿರುತ್ತೆ. ಅದನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಅಡ್ಡಡ್ಡ ಹಾಕಿರೋಗೆ ನಾವು ಮತ್ತೆ ಉದ್ದುದ ಲೈನ್ ಹಾಕಬೇಕಾಗತ್ತೆ. ನಾವು 1 ಸೆಂಟಿಮೀಟರಷ್ಟು ಒಳಭಾಗಕ್ಕೆ 2 ಕಡೆ ಕೂಡ 1 ಸೆಂಟಿಮೀಟರವಾಗಿ ಅಳತೆನ ತೊಗೊಂಡು ಲೈನ್ನ ಹಾಕ್ಕೊಂಡು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಲ್ಲ ಕಟ್ ಮಾಡೋದಕ್ಕೆ, ಆ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಕ್ ಮಾಡಿದ್ರೆ ನಿಮಗೆ ಎನ್ವಲಪ್ ಕಾರ್ಡ್ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ನೋಡ್ತಾ ಹೋಗಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಮಾರ್ಕ್ ಮಾಡ್ಕೊಂಡಿರೋ ಜಾಗನ ಇವಾಗ ಕಟ್ ಮಾಡ್ತಾ ಹೋದರೆ ಎನ್ವಲಪ್ ಶೇಪ್ ಬರುತ್ತೆ. ಆ ಎನ್ವಲಪ್ ಶೇಪ್ ಇರೋದನ್ನ ಫೋಲ್ಡ್ ಮಾಡಿ ಹಾಗೆ ಒಂದು ಗಮ್ ಸಹಾಯದಿಂದ ಸೈಡ್ನ ಫೋಲ್ಡ್ ಮಾಡಿ ಗಮ್ ಮಾಡಿಬಿಟ್ರೆ ನಮಗೆ ಮನೇಲೇ ಈಸಿಯಾಗಿರೋ ಬ್ಯೂಟಿಫುಲ್ಲಾಗಿರೋ ಎನ್ವಲಪ್ಪು ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮದುವೆ ಮುಗ್ದಿದೆ ಅಂತ ಕಸದ ಬುಟ್ಟಿಗೆ ಹಾಕೋ ಇನ್ವಿಟೇಷನ್ ಕಾರ್ಡ್ನು ಕೂಡ ಮನೇಲೇ ಎನ್ವೆಲಪ್ನ ಈಸಿಯಾಗಿ ಮಾಡ್ಕೊಳ್ಳೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತೋ ಲೈಕು ಶೇರು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.